ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಶಾಸಕರು ಮತ್ತು ರಾಜ್ಯ ಸರ್ಕಾರದ ಐಪಿಎಲ್ ಟಿಕೆಟ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಫೈನಲ್ ಪಂದ್ಯನೇ ಬೆಂಗಳೂರಿನಿಂದ ಎತ್ತಂಗಡಿ ಆಗೋಯ್ತಾ ಅನ್ನೋದು ಪ್ರಶ್ನೆ. ಯಾಕೆ ದಿಢೀರ್ ಅಂತ ಫೈನಲ್ ಪಂದ್ಯ ಬೆಂಗಳೂರಿನ ಚಿನ್ನಸ್ವಾಮಿ ಸ್ಟೇಡಿಯಂನಿಂದ ಅಹಮದಾಬಾದ್ಗೆ ಶಿಫ್ಟ್ ಆಯ್ತು ಅನ್ನುವಂತಹ ಪ್ರಶ್ನೆಗೆ ಈಗ ಸ್ವತಃ ಬಿಸಿಸಿಐನೇ ಸ್ಪಷ್ಟನೆ ಕೊಟ್ಬಿಟ್ಟಿದೆಯಂತೆ. ಏನದು ಶಾಸಕರ ಟಿಕೆಟ್ ದಾಹಕ್ಕೆ ಐಪಿಎಲ್ ಪಂದ್ಯಾವಳಿಯೇ ಎತ್ತಂಗಡಿನ? ಹೆಚ್ಚುವರಿಯಾಗಿ 10,000 ಟಿಕೆಟ್ ಕೇಳಿದ್ರ ಶಾಸಕರು ಮತ್ತು ರಾಜ್ಯ ಸರ್ಕಾರದ ಬೇಡಿಕೆ ಕೇಳಿ ಅಚ್ಚರಿ ಮತ್ತು ಶಾಕ್ ಆಯ್ತು ಅಂತ ಬಿಸಿಸಿಐ ಹೇಳ್ಕೊಳ್ತಾ ಇದೆಯಂತೆ. ಇದೇ ಕಾರಣಕ್ಕಾಗಿ ಐಪಿಎಲ್ ಫೈನಲ್ ಪಂದ್ಯ ಬೆಂಗಳೂರಿನಿಂದ ಅಹಮದಾಬಾದ್ಗೆ ಶಿಫ್ಟ್ ಮಾಡಲಾಗಿದೆ. ಪಂದ್ಯ ಸ್ಥಳಾಂತರದ ಬಗ್ಗೆ ಬಿಸಿಸಿಐನಿಂದ ಅಧಿಕೃತ ಸ್ಪಷ್ಟನೆ ಇದು. ಕೆಎಸ್ಸಿಐ ಕಡೆಯಿಂದ ರಾಜ್ಯ ಸರ್ಕಾರಕ್ಕೆ ಈಗಾಗಲೇ 15% ಟಿಕೆಟ್ ಅನ್ನ ಕೊಟ್ಟುಬಿಟ್ಟಿದ್ವಿ. ಇದರ ಹೊರತಾಗಿ ಕೂಡ 10,000 ಟಿಕೆಟ್ ಉಚಿತವಾಗಿ ಕೊಡಬೇಕು ಅಂತ ಸರ್ಕಾರ ಬೇಡಿಕೆ ಇಡ್ತು. ಹಾಗಾಗಿ ಬಿಸಿಸಿಐ ಕಾರ್ಯದರ್ಶಿ ದೇವ್ಜಿತ್ ಸ್ಪಷ್ಟೀಕರಣ ಕೊಟ್ಟಿದ್ದಾರೆ. ಪಂದ್ಯದ ಆತಿಥ್ಯ ವಹಿಸುವ ಸಂಸ್ಥೆಗೆ ಆಸನ ಸಾಮರ್ಥ್ಯ 15% ಲೀಗ್ ಪಂದ್ಯಗಳ ವೇಳೆ 15%ಕ್ಕೂ ಉಚಿತ ಟಿಕೆಟ್ಗಳ ವಿತರಣೆ, ಈ ಎಲ್ಲಾ ವಿಚಾರಗಳನ್ನ ಪ್ರಸ್ತಾಪ ಮಾಡಿ ಬಿಸಿಸಿಐ ಒಂದು ಸ್ಪಷ್ಟೀಕರಣ ಕೊಟ್ಟಿದೆ. ಇದರ ಹೊರತಾಗಿ ಕೂಡ ಶಾಸಕರಿಗೆ ಇಷ್ಟು ಟಿಕೆಟ್ಗಳನ್ನ ಕೊಡಬೇಕು ಅಂದ್ರೆ ಹೆಂಗ್ ಸಾಧ್ಯ? ಹಾಗಾಗಿ ಗೊಂದಲಗಳು ಬೇಡವೇ ಬೇಡ ಅನ್ನೋ ಕಾರಣಕ್ಕೆ ಬೆಂಗಳೂರಿನಿಂದ ಅಹಮದಾಬಾದ್ಗೆ ಫೈನಲ್ ಪಂದ್ಯವನ್ನ ಶಿಫ್ಟ್ ಮಾಡಲಾಗಿದೆ ಅನ್ನೋ ವಿಚಾರವನ್ನ ಬಿಸಿಸಿಐ ಅಧಿಕೃತವಾಗಿ ಈ ರೀತಿ ಸ್ಪಷ್ಟೀಕರಣ ಕೊಟ್ಟಿದೆ. ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತಾರೆ ಮೆಟ್ರೋ ಬ್ಯೂರೋ ಚೀಫ್ ಉಲ್ಲಾಸ್ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಿದ್ದಾರೆ. ಉಲ್ಲಾಸ್, ನಿನ್ನೆಯಿಂದ ಚರ್ಚೆ ಆಗಿದ್ದು ಯಾಕೆ ಫೈನಲ್ ಪಂದ್ಯ ಬೆಂಗಳೂರಿನಿಂದ ಅಹಮದಾಬಾದ್ಗೆ ಶಿಫ್ಟ್ ಆಯ್ತು ಅಂತ. ಬಟ್ ಅಧಿಕೃತ ಮಾಹಿತಿ ಬಿಸಿಸಿಐನಿಂದ ಹೊರಗಡೆ ಬಿದ್ದಿರೋದು ಶಾಸಕರು ಮತ್ತು ರಾಜ್ಯ ಸರ್ಕಾರದ ಬೇಡಿಕೆ ಟಿಕೆಟ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಂತ. ಮತ್ತಷ್ಟು ಡೀಟೇಲ್ಸ್ ಏನ್ ಕೊಡ್ತೀರಿ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ? ಶ್ರುತಿ, ಒಂದು ಯಾವುದೇ ಒಂದು ಐಪಿಎಲ್ ಫೈನಲ್ ಪಂದ್ಯ ಬೆಂಗಳೂರಿನಲ್ಲಿ ಆಯೋಜನೆ ಆಗಿತ್ತು. ಅದನ್ನ ಏಕಾಏಕಿ ಬಿಸಿಸಿಐ ಶಿಫ್ಟ್ ಮಾಡುವಂತ ಕೆಲಸವನ್ನ ಮಾಡಿತ್ತು. ಆದ್ರೆ ನಿಜವಾಗ್ಲೂ ಇದು ಆರ್ಸಿಬಿ ಅಭಿಮಾನಿಗಳಿಗೆ ಒಂದ್ ರೀತಿ ಬೇಸರ ಮೂಡಿಸಿತ್ತು. ಕಾರಣ ಏನು? ಯಾಕೆಂತಂದ್ರೆ ಐಸಿಸಿ ನಿಯಮದ ಬಿಸಿಸಿಐ ನಿಯಮದ ಪ್ರಕಾರ ಯಾವ ತಂಡ ಐಪಿಎಲ್ ಟೂರ್ನಿಯನ್ನ ಗೆದ್ದಿರುತ್ತೋ ಉದ್ಘಾಟನೆ ಪಂದ್ಯ ಮತ್ತೆ ಫೈನಲ್ ಪಂದ್ಯ ಅದೇ ಒಂದು ಹೋಮ್ ಗ್ರೌಂಡ್ ನಲ್ಲಿ ಆಡ್ಬೇಕು ಅನ್ನುವಂತ ಒಂದು ನಿಯಮ ಇದೆ. ಈ ನಿಯಮ ಇದ್ರೂ ಕೂಡ 19ನೇ ಆವೃತ್ತಿಯಲ್ಲಿ ಯಾಕೆ ಶಿಫ್ಟ್ ಮಾಡ್ತು ಅನ್ನುವಂತ ಒಂದು ಪ್ರಶ್ನೆ ಆರ್ಸಿಬಿ ಅಭಿಮಾನಿಗಳಲ್ಲಿ ಮೂಡಿತ್ತು. ಸೊ ಇದೀಗ ಸ್ವತಃ ಬಿಸಿಸಿಐ ಒಂದು ಸ್ಪಷ್ಟನೆಯನ್ನು ಕೊಡುವಂತ ಕೆಲಸವನ್ನ ಮಾಡಿದೆ. ಇದಕ್ಕೆ ಪ್ರಮುಖವಾದಂತ ಕಾರಣ ಏನು ಅಂತಂದ್ರೆ, ಶಾಸಕರು ಹೆಚ್ಚುವರಿಯಾಗಿ ಟಿಕೆಟ್ ಅನ್ನ ಕೇಳಿದ್ದು ಪ್ರಮುಖವಾದಂತ ಕಾರಣ ಅನ್ನುವಂತಹ ಒಂದು ಮಾತನ್ನ ಸ್ವತಃ ಬಿಸಿಸಿಐ ಒಪ್ಕೊಂಡಿದೆ. ಸಾಮಾನ್ಯವಾಗಿ ಯಾವುದೇ ಒಂದು ಮೈದಾನದಲ್ಲಿ ಕ್ರಿಕೆಟ್ ನಡೆಯುತ್ತೆ ಅಂದ್ರೆ ಆಸನದ 15% ಟಿಕೆಟ್ ಅನ್ನ ಬಿಸಿಸಿಐ ಉಚಿತವಾಗಿ ಕೊಡುವಂತ ಕೆಲಸವನ್ನ ಮಾಡ್ತಾ ಬರ್ತಾ ಇದೆ. ಇದೇ ಬಾರಿ ಈ ಬಾರಿನೂ ಕೂಡ ಅದೇ ರೀತಿಯಾದಂತಹ 15% ಟಿಕೆಟ್ ಅನ್ನ ಉಚಿತವಾಗಿ ಕೊಟ್ಟಿತ್ತು. ಆದ್ರೆ ಕೆಎಸ್ಸಿಎ ಹೆಚ್ಚುವರಿಯಾಗಿ ಸುಮಾರು 10,000 ಟಿಕೆಟ್ ಅನ್ನ ಬೇಕು ಅನ್ನುವಂತ ಒಂದು ಮನವಿಯನ್ನ ಮಾಡ್ಕೊಂಡಿತ್ತು. ಈ ಬಗ್ಗೆ ಬಿಸಿಸಿಐ ಒಂದು ಸ್ಪಷ್ಟನೆಯನ್ನ ಕೊಡ್ಬೇಕು ಅಂತ ಹೇಳ್ಬಿಟ್ಟು ಕೆಎಸ್ಸಿಎಗೆ ಒಂದು ಪತ್ರವನ್ನ ಬರೆದಿತ್ತು. ಈ ಪತ್ರಕ್ಕೆ ಕೆಎಸ್ಸಿಎ 3ನೇ ತಾರೀಕು, ಇದೇ ತಿಂಗಳು 3ನೇ ತಾರೀಕು ಒಂದು ಇಮೇಲ್ ಅನ್ನ ಮಾಡಿತ್ತು. ಆ ಒಂದು ಇಮೇಲ್ ಅನ್ನ ನೋಡಿದಂತಹ ಬಿಸಿಸಿಐಗೆ ಇಲ್ಲ, ನಾವು ಯಾವುದೇ ಕಾರಣಕ್ಕೂ ಫೈನಲ್ ಪಂದ್ಯ ಚಿನ್ನಸ್ವಾಮಿಯಲ್ಲಿ ಆಡ್ಸೋದು ಬೇಡ, ಅದ್ರ ಬದಲಾಗಿ ಅಹಮದಾಬಾದ್ಗೆ ಶಿಫ್ಟ್ ಮಾಡೋಣ ಅನ್ನುವಂತ ಒಂದು ತೀರ್ಮಾನಕ್ಕೆ ಬಂದಿತ್ತು. ಯಾಕೆಂತಂದ್ರೆ ಕೆಎಸ್ಸಿಎ ಕೊಟ್ಟಂತಹ ಉತ್ತರದಲ್ಲಿ ನಮಗೆ ಈಗ ಕೊಡ್ತಾ ಇರುವಂತಹ 15% ಟಿಕೆಟ್ ಇದೆ, ಅದು ಸಾಕಾಗೋದಿಲ್ಲ. ಹೆಚ್ಚುವರಿಯಾಗಿ ನಮ್ಮ ಕೆಎಸ್ಸಿಎ ಮೆಂಬರ್ಸ್ ಅಂತಾನೆ ಸುಮಾರು 3,000 ಜನ ಇದ್ದಾರೆ. ಸೊ ಹಾಗಾಗಿ ನಮ್ಗೆ ಈಗ ಕೊಡ್ತಾ 15% ಅಂದ್ರೆ 2,000 ಟಿಕೆಟ್ ಆಗುತ್ತೆ, ನಮ್ಗೆ ಸಾಕಾಗೋದಿಲ್ಲ, 3,000 ಟಿಕೆಟ್ ಅನ್ನ ಕೊಡ್ಬೇಕು. ಜೊತೆಗೆ ಈಗಾಗಲೇ ಶಾಸಕರು ಮತ್ತೆ ಸಚಿವರು ಮತ್ತೆ ಅಧಿಕಾರಿಗಳಿಗೆ ಎಲ್ರಿಗೂ ಕೂಡ ನಮ್ಗೆ ಹೆಚ್ಚುವರಿಗೆ ಟಿಕೆಟ್ ಅನ್ನ ಕೊಡಬೇಕು ಅನ್ನುವಂತ ಕಾರಣಕ್ಕೆ 10,000 ಟಿಕೆಟ್ ನೀವು ಅಡಿಷನಲ್ ಆಗಿ ಕೊಡ್ಬೇಕು ಅನ್ನುವಂತ ಒಂದು ಮನವಿಯನ್ನ ಮಾಡ್ಕೊಂಡಿತ್ತು. ಅಂದ್ರೆ ಆ ಮೂಲಕ ಇಮೇಲ್ ನಲ್ಲಿ ವಿಸ್ತಾರವಾದಂತಹ ಒಂದು ಉಲ್ಲೇಖವನ್ನು ಕೂಡ ಕೆಎಸ್ಸಿಎ ಮಾಡಿತ್ತು. ಸೊ ಹೀಗಾಗಿ ನಮ್ಗೆ ಫೈನಲ್ ಪಂದ್ಯ ಅಂತ ಬಂದಾಗ ಸಾಕಷ್ಟು ನಿರೀಕ್ಷೆ ಇರುತ್ತೆ, ಸಾಕಷ್ಟು ಹೆಚ್ಚಿನ ಆದಾಯ ಬರುತ್ತೆ ಅನ್ನುವಂತ ಒಂದು ನಿರೀಕ್ಷೆಯನ್ನ ಬಿಸಿಸಿಐ ಇಟ್ಕೊಂಡಿತ್ತು. ಯಾವಾಗ ಕೆಎಸ್ಸಿಎ ಒಂದ್ ಕಡೆ 15% ಟಿಕೆಟ್ ಉಚಿತವಾಗಿ ಕೊಡಬೇಕು, ಇದಲ್ದೇನೆ ಮತ್ತೆ 10,000 ಟಿಕೆಟ್ ಅನ್ನು ಹೆಚ್ಚುವರಿಯಾಗಿ ಕೊಡಬೇಕು ಅನ್ನುವಂಥದ್ದನ್ನ ಬಿಸಿಸಿಐ ಒಪ್ಪಲಿಕ್ಕೆ ಸಿದ್ಧ ಇರಲಿಲ್ಲ. ಯಾಕೆಂತಂದ್ರೆ 13,000 ಟಿಕೆಟ್ ಅನ್ನು ಉಚಿತವಾಗಿ ಕೊಟ್ಟಿದ್ದೆ ಆದ್ರೆ ಬರುವಂತ ಆದಾಯದಲ್ಲಿ ನಮ್ಗೆ ಸಾಕಷ್ಟು ಹೊಡೆತ ಬರುತ್ತೆ ಅನ್ನುವಂತಹ ಒಂದು ಮನವರಿಕೆಯನ್ನ ಮಾಡಿಕೊಂಡು ಬಿಸಿಸಿಐ ಯಾವುದೇ ಒಂದು ಮಾಹಿತಿಯನ್ನ ನೀಡದೆ ಏಕಾಏಕಿ ಒಂದು ತನ್ನ ಬೋರ್ಡ್ ಕಾರ್ಯಕಾರಿ ಸಮಿತಿಯಲ್ಲಿ ಒಂದು ತೀರ್ಮಾನವನ್ನ ಮಾಡಿ, ಇಲ್ಲ ಚಿನ್ನಸ್ವಾಮಿ ಸ್ಟೇಡಿಯಂ ನಲ್ಲಿ ಏನ್ ಪಂದ್ಯ ಆಯೋಜನೆ ಮಾಡಲಾಗಿತ್ತು, ಫೈನಲ್ ಪಂದ್ಯ ಮತ್ತೆ ಒಂದು ಕ್ವಾಲಿಫೈಯರ್ ಪಂದ್ಯ, ಅದನ್ನ ನಾವು ಬೇರೆ ಶಿಫ್ಟ್ ಮಾಡೋಣ, ಅದರಲ್ಲೂ ಪ್ರಮುಖವಾಗಿ ಅತಿ ದೊಡ್ಡದಾದಂತಹ ಸ್ಟೇಡಿಯಂ ಏನಿದೆ ಅಲ್ಲಿ ನಾವು ಫೈನಲ್ ಪಂದ್ಯವನ್ನ ಶಿಫ್ಟ್ ಮಾಡೋಣ ಅನ್ನುವಂತ ಒಂದು ತೀರ್ಮಾನಕ್ಕೆ ಬಿಸಿಸಿಐ ಬಂತು. ಸೊ ಈ ಕುರಿತಂತೆ ಯಾವಾಗ ಬಿಸಿಸಿಐ ತನ್ನ ತೀರ್ಮಾನವನ್ನ ಪ್ರಕಟ ಮಾಡ್ತು, ಕೆಎಸ್ಸಿಎನೂ
ಒಂದು ಬೆಣ್ಣೆ ಹಚ್ಚುವಂತ ಕೆಲಸವನ್ನ ಮಾಡಿತ್ತು. ಇಲ್ಲ ನಾವು BCCI ಜೊತೆಗೆ ನಾವು ನಿರಂತರವಾದಂತಹ ಒಂದು ಸಂಪರ್ಕದಲ್ಲಿದ್ದೀವಿ, ಯಾಕೆ ಶಿಫ್ಟ್ ಮಾಡ್ತು ಅನ್ನುವಂಥದ್ದು ನಮ್ಗೆ ಮಾಹಿತಿ ಇಲ್ಲ ಅನ್ನುವಂತಹ ಒಂದು ಮಾತನ್ನ KCA ಹೇಳಿತ್ತು. ಇದೀಗ BCCI ಕಾರ್ಯದರ್ಶಿ ಒಂದು ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ. ಯಾವ ಕಾರಣಕ್ಕೆ ನಾವು ಚಿನ್ನಸ್ವಾಮಿಯಿಂದ ಅಹಮದಾಬಾದ್ಗೆ ಪಂದ್ಯವನ್ನ ಶಿಫ್ಟ್ ಮಾಡಿದ್ವಿ ಅನ್ನುವಂತಹ ಒಂದು ಮಾತನ್ನ ಹೇಳೋದ್ರ ಮೂಲಕ ಇದಕ್ಕೆ ಅಸಲಿ ಕಾರಣವನ್ನ BCCI ಬಿಚ್ಚಿಟ್ಟಿರುವಂತದ್ದು. ಶ್ರುತಿ. ಓಕೆ ಉಲ್ಲಾಸ್, ಧನ್ಯವಾದಗಳು ತಮ್ಮೆಲ್ಲ ಮಾಹಿತಿಗೆ.